ಇನ್ನೊಂದು ಕಡೆಗೆ ಭಾರತ ಮತ್ತೊಂದು ಹಡಗಿನ ಮೇಲೆ ಅಮೆರಿಕ ದಾಳಿ ನಡೆಸಿದೆ. ಹಾರ್ಮುಜ್ನಲ್ಲಿ ಮೂರನೇ ಭಾರತೀಯ ಹಡಗಿನ ಮೇಲೆ ದಾಳಿ ನಡೆಸಿರೋದು. ಬೇಕು ಬೇಕು ಅಂತ ಭಾರತದ ಜೊತೆಗೂ ಕೂಡ ಜಗಳ ಕಿಳಿಯೋ ಲಕ್ಷಣಗಳು ಕಾಣಿಸ್ತಾ ಇದೆ. ಭಾರತೀಯ ಮೌಂಟ್ ಜಲವೀರ್ ಹಡಗಿನ ಮೇಲೆ ದಾಳಿಯಾಗಿರೋದು. 20ಕ್ಕೂ ಹೆಚ್ಚು ಭಾರತೀಯ ನಾವಿಕರನ್ನ ಈ ಹಡಗು ಹೊಂದಿತ್ತು. ಇತ್ತೀಚೆಗೆ ಯುಎಸ್ ದಾಳಿಗೆ 3 ಭಾರತೀಯರು ಭಾರತೀಯ ಮೌಂಟ್ ಜಲವೀರ್ ಹಡಗಿನ ಮೇಲೆ ದಾಳಿಯಾಗಿರೋದು. 20ಕ್ಕೂ ಹೆಚ್ಚು ಭಾರತೀಯ ನಾವಿಕರನ್ನ ಈ ಹಡಗು ಹೊಂದಿತ್ತು. ಇತ್ತೀಚೆಗೆ ಯುಎಸ್ ದಾಳಿಗೆ 3 ಭಾರತೀಯರು ಮೃತಪಟ್ಟಿದ್ರು. 21 ಜನ ರಕ್ಷಣೆ ಆಗಿತ್ತು. ಅದು ಮಾಸೋಕ್ ಮುಂಚೆನೆ ಜಸ್ಟ್ ಕೆಲವೇ ಗಂಟೆಗಳಲ್ಲಿ ಮತ್ತೊಂದು ಅಟ್ಯಾಕನ್ನು ಇಂಡಿಯನ್ ಶಿಪ್ಪಿಗೆ ಸಂಬಂಧಪಟ್ಟಂತೆ ಅಮೆರಿಕ ಮಾಡಿದೆ. ಗೊತ್ತಾಗದೆ ಮಾಡಿದ್ದು ಮಿಸ್ಫೈರ್ ಆಯಿತು ಅಂತ ನಾಟಕ ಮಾಡ್ತಾ ಇದೆಯಾ ಅಮೆರಿಕ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕೇವಲ ಪ್ರತಿಭಟನೆಯನ್ನು ದಾಖಲಿಸೋದು ಮಾತ್ರ ಅಲ್ಲ, ಈಗ ಇಂಡಿಯಾದವ್ರು ಏನು ಮಾಡ್ತಾರೆ, ಭಾರತದ ಸರ್ಕಾರ ಏನು ಮಾಡುತ್ತೆ ಅನ್ನುವಂತಹ ಕುತೂಹಲ ಜಗತ್ತಿಗಿದೆ. ಉತ್ತರ ಏನು ಕೊಡ್ತಾರೆ ಡೊನಾಲ್ಡ್ ಟ್ರಂಪಿಗೆ ಅನ್ನೋದನ್ನು ನೋಡಬೇಕು. ಆಮೇಲೆ ಒಂದು ಸ್ಪಷ್ಟ, ಈ ಯಾವನಾದರೂ ಈ ದೇಶವನ್ನು ಮಿತ್ರ ರಾಷ್ಟ್ರ ಅಂತ ಕನ್ಸಿಡರ್ ಮಾಡಿದ್ರು ಅಂದರೆ ಅವರು ಮುಳುಗಿದ್ರು ಅಂತಲೇ ಅರ್ಥ. ಅದೇ ಉಪ್ಪು ನೀರಿನ ಸಮುದ್ರದಲ್ಲಿ ಈ ದೇಶ ಯಾವಾಗಲೂ ಮುಳುಗಿಸೋದಕ್ಕೆ ಕಾಯ್ತಾ ಇರುತ್ತೆ. ನೀವು ನೋಡ್ತಾ ಇದ್ದೀರಾ, ಹಡಗಿನ ಮೇಲೆ ಅಟ್ಯಾಕ್ ಆಗಿರುವಂತಹ ಸ್ವರೂಪ ಏನು, ಇಡೀ ಹಡಗು ಹೊತ್ತಿ ಉರಿತಾ ಇದೆ, ಏನೂ ಬಾಕಿ ಉಳಿದಿಲ್ಲ ಅಲ್ಲಿ. ಇವ್ರು ಗಲಾಟೆ ಮಾಡ್ಕೊಳ್ಳೋದು, ನಮ್ಮ ಪಡೆದು ನಾವು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಮತ್ತೆ ಬಂದು ಹಾನಿ ಮಾಡೋದು, ದಾಳಿ ಮಾಡೋದು, ಟೆನ್ಷನ್ಸ್ ಕ್ರಿಯೇಟ್ ಮಾಡೋದನ್ನು ಈ ಕಿತಾಪತಿ ರಾಷ್ಟ್ರ ಮುಂದುವರಿಸ್ತಾ ಇರೋದು ಸ್ಪಷ್ಟ ಆಗ್ತಾ ಇದೆ. ಆಮೇಲೆ ನಿಮಗೆ ಒಂದು ಹಡಗು ಅಂದರೆ ಅದೊಂದು ಮಿನಿ ನಗರದ ರೀತಿ, ತೇಲೋ ನಗರದ ರೀತಿ ಇರುತ್ತೆ. ಅದು ಸಾಮಾನ್ಯ ಸಂಗತಿನೇ ಅಲ್ಲ. ಅಂಥದ್ದು ಲಾಸ್ ಆಗಿದೆ.